ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಎಲ್ಲೆಡೆ ಗ್ಯಾಸ್ ಅಭಾವ ಕಾಣಿಸಿಕೊಳ್ತಾ ಇದೆ. ಈ ನಡುವೆ ಮನೆಯಲ್ಲಿ ಎಷ್ಟು ಗ್ಯಾಸ್ ಸಿಲಿಂಡರ್ ಇಟ್ಕೋಬಹುದು ಅಂತ ಪ್ರಶ್ನೆ ಹಲವರಲ್ಲಿದೆ. ಹಾಗಿದ್ರೆ ಎಷ್ಟು ಗ್ಯಾಸ್ ಸಿಲಿಂಡರ್ ಅನ್ನ ಇಟ್ಕೋಬಹುದು? ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿಯೂ ಕೂಡ LPG ಸಿಲಿಂಡರ್ ಅತ್ಯಗತ್ಯ. ಕೆಲವೊಮ್ಮೆ ಗ್ಯಾಸ್ ಖಾಲಿ ಆದಾಗ ತೊಂದರೆ ಆಗಬಾರ್ದು ಎಂಬ ಕಾರಣಕ್ಕೆ ಅನೇಕರು ಮುನ್ನೆಚ್ಚರಿಕೆಯಾಗಿ ಹೆಚ್ಚುವರಿ ಸಿಲಿಂಡರ್ಗಳನ್ನು ಸಂಗ್ರಹಿಸಿರ್ತಾರೆ. ಆದರೆ ಭಾರತದಲ್ಲಿ ಒಂದು ಮನೆಯಲ್ಲಿ ಎಷ್ಟು ಸಿಲಿಂಡರ್ಗಳನ್ನು ಇಟ್ಕೋಬಹುದು ಎಂಬುದಕ್ಕೆ ನಿರ್ದಿಷ್ಟ ಕಾನೂನು ಮತ್ತು ಮಿತಿಗಳು ಕೂಡ ಇವೆ. ಸೊ ಒಂದು ವೇಳೆ ನೀವು ಈ ನಿಯಮವನ್ನು ಮೀರಿದರೆ ಭಾರಿ ದಂಡವನ್ನು ಕಟ್ಟಬೇಕಾಗಿ ಬರ್ಬೋದು. ಇನ್ನು ಸಾರ್ವಜನಿಕ ಸುರಕ್ಷತೆ ಮತ್ತು ಅಕ್ರಮ ಸಂಗ್ರಹ ತಡೆಯಲು ಇದೀಗ ಕೆಲವೊಂದಿಷ್ಟು ನಿಯಮಗಳು ಕೂಡ ಇವೆ. ಏನಪ್ಪ ಅಂತ ಹೇಳಿದ್ರೆ, ಎಷ್ಟು ಸಿಲಿಂಡರ್ ಇಟ್ಕೊಳ್ಳುವುದು ಕಾನೂನುಬದ್ಧ ಅಂತ ನೋಡೋದಾದ್ರೆ, ಭಾರತೀಯ ತೈಲ ಕಂಪನಿಗಳು ಮತ್ತು ಸರ್ಕಾರದ ನಿಯಮಗಳ ಪ್ರಕಾರ ಒಬ್ಬ ಗ್ರಾಹಕರು ತಮ್ಮ ಮನೆಯಲ್ಲಿ ಗರಿಷ್ಠ 2 LPG ಸಿಲಿಂಡರ್ಗಳನ್ನು ಮಾತ್ರ ಇಟ್ಕೊಳ್ಳೋದಕ್ಕೆ ಅನುಮತಿ ಇದೆ. ಒಟ್ಟು ಗ್ಯಾಸ್ ಸಂಗ್ರಹಣ ಮಿತಿ ಎಷ್ಟಪ್ಪ ಅಂತ ನೋಡೋದಾದ್ರೆ, ಕಾನೂನಿನ ಪ್ರಕಾರ ವಸತಿ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ಒಟ್ಟು 25 ಕಿಲೋಗ್ರಾಂಗಳಿಗಿಂತ ಹೆಚ್ಚು LPG ಗ್ಯಾಸನ್ನು ಪರವಾನಗಿ ಇಲ್ಲದೆ ಸಂಗ್ರಹ ಮಾಡುವಂತಿಲ್ಲ. ಸಾಮಾನ್ಯವಾಗಿ ಒಂದು ಗೃಹ ಬಳಕೆಯ ಸಿಲಿಂಡರ್ 14.2 kg ತೂಕವಿರುತ್ತೆ. ಹೀಗಾಗಿ 2 ಸಿಲಿಂಡರ್ಗಳು ಸೇರಿದರೆ ಸುಮಾರು 88.4 kg ಆಗಿರೋದ್ರಿಂದ 2ಕ್ಕಿಂತ ಹೆಚ್ಚು ಸಿಲಿಂಡರ್ ಇಟ್ಕೊಳ್ಳುವುದು ಸುರಕ್ಷತೆ ಮತ್ತು ಕಾನೂನಿನ ದೃಷ್ಟಿಯಿಂದ ಅಪಾಯಕಾರಿ. ಇನ್ನು ಹೆಚ್ಚುವರಿ ಸಿಲಿಂಡರ್ ಬೇಕಿದ್ರೆ ಏನು ಮಾಡಬೇಕು ಅಂತ ಹೇಳಿ ಪ್ರಶ್ನೆ ನಿಮ್ಮಲ್ಲಿ ಇರ್ಬೋದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಾಗಿದ್ದು ಅಥವಾ ಬಳಕೆಯ ಪ್ರಮಾಣ ಜಾಸ್ತಿ ಇದ್ದು 3ನೇ ಸಿಲಿಂಡರ್ ಅಥವಾ ಹೆಚ್ಚಿನ ಸಂಗ್ರಹ ಬೇಕಿದ್ರೆ ನೀವು ಸ್ಫೋಟಕಗಳ ಇಲಾಖೆಯಿಂದ ಅಥವಾ ಸಂಬಂಧಿತ ಪ್ರಾಧಿಕಾರದಿಂದ ವಿಶೇಷ ಪರವಾನಗಿಯನ್ನು ಪಡೆಯುವುದು ಕಡ್ಡಾಯ. ಒಂದು ವೇಳೆ ನೀವು ನಿಯಮವನ್ನು ಉಲ್ಲಂಘಿಸಿದರೆ ಸರಬರಾಜು ಸಂಸ್ಥೆಗಳು ನಿಮ್ಮ ಗ್ಯಾಸ್ ಸಂಪರ್ಕವನ್ನು ರದ್ದುಗೊಳಿಸಬಹುದು. ಅದೇ ರೀತಿ ಒಂದು ವೇಳೆ ಏನಾದರೂ ಸಿಲಿಂಡರ್ ಸ್ಫೋಟದಂಥ ಅನಾಹುತ ಉಂಟಾದರೆ ಮನೆಯಲ್ಲಿ ನಿಗದಿತ ಮಿತಿಗಿಂತ ಹೆಚ್ಚು ಸಿಲಿಂಡರ್ ಇದ್ದರೆ ವಿಮಾ ಕಂಪನಿಗಳು ಪರಿಹಾರವನ್ನು ನೀಡುವುದಕ್ಕೆ ಕೂಡ ನಿರಾಕರಣೆ ಮಾಡ್ತವೆ. ಸ್ನೇಹಿತರೆ, ಈ ಬಗ್ಗೆ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ.